ಆಸ್ಟ್ರೋ ಪೂಜಾ ಪ್ರಸ್ತುತಪಡಿಸುವ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಮೃಗಾಂಕ ರಾಶಿಚಕ್ರ ಉಪವಿಭಾಗದಲ್ಲಿ ಇದೀಗ ಧನುರ್ರಾಶಿಯವರ ಆಗಸ್ಟ್ ತಿಂಗಳಿನ ರಾಶಿ ಭವಿಷ್ಯದ ಬಗ್ಗೆ ಮಾಹಿತಿನ ಪಡೆದುಕೊಳ್ಳೋಣ. ಧನುರ್ರಾಶಿಯವರಿಗೆ ಈ ತಿಂಗಳಿನಲ್ಲಿ 1ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೂ ಸಹ ಶುಕ್ರ ಸಪ್ತಮದಲ್ಲಿರ್ತಾನೆ. ಅದ್ಭುತವಾಗಿರುತ್ತೆ. ಈ ಸಮಯದಲ್ಲಿ ಏನೂ ತೊಂದರೆಗಳಿರೋದಿಲ್ಲ. 11ನೇ ಮನೆ ಮತ್ತು 6ನೇ ಮನೆ ಅಧಿಪತಿ ಎರಡೂ ಆಗಿ ಶುಕ್ರ ಈ ಸಮಯದಲ್ಲಿ 7ರಲ್ಲಿರೋದ್ರಿಂದ ನಿಮ್ಮ ಸಂಗಾತಿ, ಸ್ನೇಹಿತರು, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸು, ಲೈಫ್ ಪಾರ್ಟ್ನರು ಎಲ್ಲರೂ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಹಳೆ ಸಾಲಗಳಿಂದ ವಿಮುಕ್ತಿ ಸಿಗುತ್ತೆ ನಿಮಗೆ, ಹಳೆ ರೋಗಗಳಿಂದ ನಿವಾರಣೆ ಸಿಗುತ್ತೆ ನಿಮಗೆ. ಅದೇ ಪ್ರಕಾರವಾಗಿ ನೀವು ಏನು ಒಂದು ಎಮೋಷನಲ್ ಸಪೋರ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ, ಅದೆಲ್ಲವೂ ಸಹ ನಿಮಗೆ ಸಿಗತಕ್ಕಂಥದ್ದು ತುಂಬ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. 8ನೇ ಮನೆಗೆ ಶುಕ್ರ ಬಂದಾಗ ಮಾತ್ರ ಜಾಗ್ರತೆಯಿಂದ ಇರಬೇಕಾಗತ್ತೆ. ಕಾರಣ ಲಾಭಾಧಿಪತಿ ಈ ಸಮಯದಲ್ಲಿ ನಿಮಗೆ ಅಷ್ಟಮದಲ್ಲಿರತಕ್ಕಂಥದ್ದು. ಈ ಸಮಯದಲ್ಲಿ ತುಂಬ ರಿಸ್ಕಿ ಆಗಿರೋಂಥ ಕೆಲಸಗಳಲ್ಲಿ, ನಿಮಗೆ ಅನುಭವ ಇಲ್ಲದೆ ಇರತಕ್ಕಂಥ ಕೆಲಸಗಳಲ್ಲಿ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಹೋಗ್ತೀರಾ, ತೊಡಗಿಸ್ಕೊಳ್ತೀರಾ, ಸಮಸ್ಯೆಗಳಾಗತ್ತೆ, ಜಾಗ್ರತೆಯಿಂದ ಇರಬೇಕಾಗತ್ತೆ. ಹಾಗೆ ಹಳೆಯ ರೋಗಗಳು ಕೆಲವರಿಗೆ ಮತ್ತೆ ಮರುಕಳಿಸ್ತಕ್ಕಂಥ ಸಾಧ್ಯತೆ, ನಿಮಗೆ ಆಲ್ಮೋಸ್ಟ್ ಸಾಲ್ವ್ ಆಗಿದೆ ಅನ್ನತಕ್ಕಂಥ ಕೆಲವೊಂದು ರೋಗದ ಒಂದು ಸಮಸ್ಯೆಗಳಾಗಲಿ ಅಥವಾ ಒಂದು ಮೆಡಿಕೇಷನ್ಸ್ ನೀವೇನು ತೆಗೆದುಕೊಂಡು ಸ್ಟಾಪ್ ಮಾಡಿದ್ರಿ ಅದನ್ನು ಮತ್ತೆ ಸ್ಟಾರ್ಟ್ ಮಾಡಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ಆಗಲಿ ಬರುತ್ತೆ. ಈ ಬಗ್ಗೆ ಜಾಗ್ರತೆ ಇರಬೇಕಾಗತ್ತೆ. ರವಿ ಅಷ್ಟಮದಲ್ಲಿದ್ದಾಗ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂದರೆ ಭಾಗ್ಯಾಧಿಪತಿ ನಿಮಗೆ ಅಷ್ಟಮಕ್ಕೆ ಹೋದಾಗ ಬರಬೇಕಾಗಿರೋ ಎಲ್ಲ ಕೆಲಸಗಳು ಅಷ್ಟೇ ಸ್ಥಗಿತ ಆಗೋಗುತ್ತೆ. ಏನೂ ಕಾರಣ ಇರೋದಿಲ್ಲ, ಆದರೆ ಕೆಲಸಗಳು ಮಾತ್ರ ಮುಂದಕ್ಕೆ ಹೋಗೋದಿಲ್ಲ. ಒಂದು ಸ್ಟ್ಯಾಗ್ನೆನ್ಸಿ ಅನ್ನೋದು ಬಂದ್ಬಿಡುತ್ತೆ. ಜೊತೆಗೆ ಯಾರೋ ನಿಮ್ಮ ಮೇಲೆ ಹದ್ದಿನ ಕಣ್ಣಿಟ್ಟಿರ್ತಕ್ಕಂಥ ಒಂದು ಸಮಯ ಆಗಿರುತ್ತೆ. ನಿಮ್ಮ ಬಾಸ್ ಆಗಿರ್ಬೋದು ಅಥವಾ ನಿಮ್ಮ ಜೊತೆಲಿರತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಪವರ್ಫುಲ್ ಆಗಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ನಿಮ್ಮ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ, ನಿಮ್ಮ ಬೆಳವಣಿಗೆ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ. ಇವರಿಂದ ನೀವು ತಪ್ಪಿಸ್ಕೊಳ್ಳೋದಕ್ಕೆ ನಿಮ್ಮ ರಕ್ಷಣೆ ನೀವು ಮಾಡ್ಕೋಬೇಕಾಗುತ್ತೆ. ಅದೇ ರವಿ 9ನೇ ಮನೆಯಲ್ಲಿ ಬಂದಾಗ ಸ್ವಲ್ಪ ರಿಲೀಫನ್ನು ಕೊಡ್ತಾನೆ 17ನೇ ತಾರೀಕಿನ ನಂತರ. ಆದರೆ ಕೇತುಯುಕ್ತನಾಗಿರೋದ್ರಿಂದ ಇಲ್ಲೂ ಸಮಸ್ಯೆಗಳಿರುತ್ತೆ. ಈ ಮನಸ್ಸು ಚಂಚಲ ಆಗುತ್ತೆ ಮತ್ತು ಏನೇನೆಲ್ಲ ಕೆಲಸಗಳು ಅಂದ್ಕೊಂಡಿರ್ತೀರಾ ಸರಾಗವಾಗಿ ನಡೆಯೋದಿಲ್ಲ. ಜಾಗ್ರತೆಯಿಂದ ಇರಬೇಕಾಗುತ್ತೆ. ಈ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಈ ತಿಂಗಳನ್ನು ಇನ್ನಷ್ಟು ನೀವು ಸಮೃದ್ಧಿಯಾಗಿಸ್ಕೊಡೋದಕ್ಕೆ ಇರತಕ್ಕಂಥ ಉಪಾಯಗಳು ಅಂತಂದರೆ, ಮೊದಲನೇದಾಗಿ ಉತ್ತರ ಫಲ್ಗುಣಿ ನಕ್ಷತ್ರದ ದಿವಸ ಗಿರಿಜಾ ಕಲ್ಯಾಣೋತ್ಸವವನ್ನು ಈ ಕುಂಭಕೋಣದಲ್ಲಿರತಕ್ಕಂಥ ಒಂದು ಅಮ್ಮನವರ ಸನ್ನಿಧಾನದಲ್ಲಿ ಮಾಡಿಸೋದ್ರಿಂದ ಆ ಶಿವಪಾರ್ವತಿ ಇಬ್ಬರ ಅನುಗ್ರಹ ನಿಮಗೆ ವಿಶೇಷವಾದ ಲಾಭವನ್ನು ತಂದುಕೊಡುತ್ತೆ. ಅದೇ ಪ್ರಕಾರ ಗಣಪತಿ ಹಬ್ಬದ ದಿವಸ, ವರಸಿದ್ಧಿ ವಿನಾಯಕ ಸ್ವಾಮಿಯ ವ್ರತದ ದಿವಸ ಗಣಪತಿ ಹೋಮವನ್ನು ನೀವು ಮನೆಯಲ್ಲಿ ಮಾಡಿಸ್ಕೊಳ್ಳೋದ್ರಿಂದ ಅಥವಾ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥ ಗಣಪತಿ ಹೋಮದಲ್ಲಿ ನೀವು ಭಾಗವಹಿಸೋದ್ರಿಂದ ವಿಶೇಷವಾದ ಲಾಭವನ್ನು ಪಡ್ಕೊಳ್ತೀರಾ. ಆ ಹೋಮದ ರಕ್ಷೆಯನ್ನು 21 ದಿನಗಳವರೆಗೂ ಸಹ ನಿಮ್ಮ ಹಣೆಯಲ್ಲಿ ಧಾರಣೆಯನ್ನು ಮಾಡಿಕೊಡಿ, ಶುಭವಾಗುತ್ತೆ. ಜ್ಯೋತಿಷ್ಯ ಸಲಹೆ, ಮಾರ್ಗದರ್ಶನಕ್ಕೆ ಹಾಗೂ ಎಲ್ಲ ರೀತಿಯಾದಂಥ ಪೂಜಾ ಹೋಮಗಳ ಒಂದು ಮಾಹಿತಿಗಾಗಿ, ವಾಸ್ತು ಸಲಹೆಗಳಿಗಾಗಿ astropooja.comಗೆ ಭೇಟಿ ನೀಡಿ ಅಥವಾ ನಿಮ್ಮ ತೆರೆ ಮೇಲೆ ಕಾಣಿಸ್ತಾ ಇರತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ.